ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸ್ತ್ರೀಯರಿಗೆ ಸಂಗೀತ ವಿದ್ಯಾ ನೈಪುಣ್ಯತೆಯ ಫಲವನ್ನು ನೀಡುವ 66ನೆಯ ಶ್ಲೋಕಕ್ಕೆ ಸ್ವಾಗತ. ಈ ಶ್ಲೋಕದಲ್ಲಿ ದೇವಿಯ ಮಧುರ ವಚನಗಳನ್ನು ಸುಂದರವಾಗಿ ವರ್ಣಿಸಿರುತ್ತಾರೆ. ಬನ್ನಿ ಶ್ಲೋಕವನ್ನು ಆಲಿಸೋಣ. ವಿಪಂಚ್ಯ ಗಾಯಂತಿ ವಿವಿಧಮಪದಾನಂ ಪಶುಪತೆ ಸ್ತ್ವಯಾರಬ್ಧೇ ವಕ್ತುಂ ಚಲಿತಶಿರಸಾ ಸಾಧುವಚನೆ ತ್ವದೀಯೈರ್ಮಾಧುರ್ಯೈ ಅಪಲಪಿತತಂತ್ರೀ ಕಲರವಾಂ ನಿಜಾಂ ವೀಣಾಂ ವಾಣೀ ನಿಚುಲಯತಿ ಚೋಲೇನ ನಿಭೃತಂ. ಹೇ ದೇವಿ, ಸರಸ್ವತಿಯು ತ್ರಿಪುರಾಂತಕ ಹರನ ವಿಜಯ ಗಾಥೆಗಳನ್ನು ವೀಣೆಯಲ್ಲಿ ಮಧುರವಾಗಿ ಹಾಡುತ್ತಿರುವಾಗ ನೀನು ಮೆಚ್ಚಿ ತಲೆದೂಗಿ ಪ್ರಶಂಸೆಯ ಮಾತುಗಳನ್ನಾಡಿದರೆ ಆಗ ಆ ಸರಸ್ವತಿ ತನ್ನ ವೀಣೆಯನ್ನು ಹೊದಿಕೆಯಿಂದ ಮುಚ್ಚಿಬಿಡುತ್ತಾಳೆ. ಏಕೆಂದರೆ ನಿನ್ನ ಸವಿನುಡಿ ಆಕೆಯ ವೀಣಾಗಾನವನ್ನೂ ಕೂಡ ಪರಿಹಾಸ ಮಾಡುವಂತೆ ಇರುತ್ತದೆ. ಈ ಶ್ಲೋಕವನ್ನು ಜಪಿಸಿ ಅದರ ಫಲವನ್ನು ಪಡೆಯುವ ಅಪೇಕ್ಷೆ ಉಳ್ಳವರು ಈ ಶ್ಲೋಕವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವುದು ಉತ್ತಮ. ಆಗ ಅದರ ಅರ್ಥಾನುಸಂಧಾನದೊಂದಿಗೆ ಭಾವವು ಜೊತೆಗೂಡಿ ತನ್ಮೂಲಕ ಹೆಚ್ಚಿನ ಫಲ ದೊರೆಯುವುದಕ್ಕೆ ಸಹಾಯವಾಗುತ್ತದೆ. ಈ ಕಾರಣದಿಂದ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋ ಮಾಡಲಾಗಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದೆ. ಅದನ್ನು ತಾವು ಬಳಸಿಕೊಳ್ಳಬಹುದು. ಇನ್ನು ಯಂತ್ರವನ್ನು ಗಮನಿಸಿದರೆ ಯಂತ್ರ ವಿಶಿಷ್ಟ ರೀತಿಯಲ್ಲಿದ್ದು ಇದು ಆಯತಾಕಾರವಿದ್ದು 2 ಆಯತಗಳನ್ನು ಒಂದರ ಮೇಲೊಂದು ಆರೋಪಿಸಿದಂತೆ ಕಂಡುಬರುತ್ತದೆ. ಹಾಗೆಂದ ಮಾತ್ರಕ್ಕೆ ಮಧ್ಯದಲ್ಲಿ ಗೆರೆ ಇಲ್ಲ. ಅದನ್ನು ಗಮನಿಸಿ. ವಿಶಿಷ್ಟವಾದ ಶೈಲಿಯಲ್ಲಿದೆ ಹಾಗೂ ಅದರ ಕೇಂದ್ರದಲ್ಲಿ 3 ಬೀಜಾಕ್ಷರಗಳಿದ್ದು ಒಂದೇ ಬೀಜಾಕ್ಷರವು ಶ್ರೀಂ ಎಂಬುದನ್ನೇ 3 ಬಾರಿ ಇಲ್ಲಿ ಬರೆಯಲಾಗಿದೆ. ಈ ಯಂತ್ರವನ್ನು ಬಂಗಾರದ ತಗಡಿನಲ್ಲಿ ಬರೆದು ಪೂಜಿಸಬೇಕು. ಪೂಜೆಯ ಅವಧಿ 3 ದಿನಗಳು, 5,000 ಆವರ್ತಿ. ಇದು ಒಂದು ರೀತಿ. ಯಾರು ಸಂಗೀತ ವಿದ್ಯೆಯಲ್ಲಿ ನೈಪುಣ್ಯತೆಯನ್ನು ಬಯಸುತ್ತಾರೋ ಅವರು ಇದನ್ನು ಚಿನ್ನದ ತಗಡಿನಲ್ಲಿ ಬರೆಸಿ 3 ದಿನಗಳು 5,000 ಆವರ್ತಿ ಜಪಿಸಬೇಕು. ಯಾರಿಗೆ ರೋಗ ನಿವಾರಣೆ, ವಿಶೇಷವಾಗಿ ಇದೇ ಜಪಕ್ಕೆ ಸ್ತ್ರೀಯರಿಗೆ ರೋಗ ನಿವಾರಣೆ ಎಂದು ಕೂಡ ಹೇಳಲಾಗಿದೆ, ಅಂತಹವರು ಈ ಯಂತ್ರವನ್ನು ವಿಭೂತಿಯಲ್ಲಿ ರಚಿಸಿ ಅದೇ 3 ದಿನಗಳು 1,000 ಬಾರಿ ಜಪ ಮಾಡಿದರೆ ಸಾಕು ಎಂದು ಸಾಧಕರು ಹೇಳುತ್ತಾರೆ. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಇದನ್ನು ಚಿನ್ನದ ತಗಡಿನಲ್ಲಾಗಲಿ ವಿಭೂತಿಯಲ್ಲಾಗಲಿ ರಚಿಸಿ ಪೂಜಿಸಬೇಕು. ವಿಭೂತಿಯಲ್ಲಿ ರಚಿಸಿದವರು 1,000 ಬಾರಿ ಜಪ ಮಾಡಿ ಕೊನೆಗೆ ಆ ವಿಭೂತಿಯನ್ನು ಹಣೆಗಿಟ್ಟುಕೊಳ್ಳಬೇಕು. ಒಟ್ಟು ಯಾರಿಗೇ ಆಗಲಿ ಅವಧಿ 3 ದಿನಗಳು. ಆದರೆ ಸಂಗೀತ ವಿದ್ಯೆಯಲ್ಲಿ ನೈಪುಣ್ಯತೆಯನ್ನು ಬಯಸುವವರು 5,000 ಬಾರಿ ಚಿನ್ನದ ತಗಡಿನಲ್ಲಿ ಮಾಡಿಸಿದ ಯಂತ್ರವನ್ನು ಪೂಜಿಸಿದರೆ ಯಾರಿಗೆ ತಮ್ಮ ರೋಗ ನಿವಾರಣೆ, ವಿಶೇಷವಾಗಿ ಸ್ತ್ರೀಯರಿಗೆ ರೋಗ ನಿವಾರಣೆಯೇ ಫಲಾಪೇಕ್ಷೆಯಾಗಿದ್ದರೆ 3 ದಿನಗಳು ವಿಭೂತಿಯಲ್ಲಿ ರಚಿಸಿ 1,000 ಬಾರಿ ಜಪಿಸಿ ನಂತರ ಆ ವಿಭೂತಿಯನ್ನು ಹಣೆಗಿಟ್ಟುಕೊಳ್ಳಬೇಕು. ಇದಕ್ಕೆ ನೈವೇದ್ಯವಾಗಿ ಬೆಲ್ಲದ ಪಾಯಸ ಮತ್ತು ಜೇನುತುಪ್ಪವನ್ನು ಹೇಳಿದ್ದಾರೆ. ಇದನ್ನು ಫಲಾಪೇಕ್ಷಿತರು ಸೇವಿಸಬೇಕು. ಹಿಂದೆಯೇ ಹೇಳಿದಂತೆ ಈ ಜಪಕ್ಕೆ ಫಲ ಸ್ತ್ರೀಯರಿಗೆ ಸಕಲ ಸಂಗೀತ ವಿದ್ಯೆಯಲ್ಲಿ ನೈಪುಣ್ಯತೆ ಹಾಗೂ ವಿಭೂತಿಯನ್ನು ಧರಿಸಿದರೆ 1,000 ಬಾರಿ ಜಪಿಸಿರುವ ವಿಭೂತಿಯನ್ನು ಧರಿಸಿದರೆ ಸ್ತ್ರೀಯರಿಗೆ ರೋಗ ನಿವಾರಣೆ. ಫಲಾಪೇಕ್ಷೆ ಹೊಂದಿರುವವರಿಗೆಂದೇ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ಅದನ್ನು ತಾವು ಬಳಸಿ ತಮ್ಮ ಅಭಿಪ್ರಾಯವನ್ನು ರೂಢಿಸಿಕೊಳ್ಳಬಹುದು. ಜಪ ಮಾಡುವಾಗಲೂ ಇನ್ನೊಮ್ಮೆ ಹೇಳುತ್ತಿದ್ದೇನೆ, ಸಂಗೀತ ವಿದ್ಯೆಯಲ್ಲಿ ನೈಪುಣ್ಯತೆ ಬಯಸುವವರು 5,000 ಬಾರಿ ಜಪ ಮಾಡಬೇಕಾಗುತ್ತದೆ. ಹಾಗೂ
ರೋಗ ನಿವಾರಣೆ ಬಯಸುವವರು 1,000 ಬಾರಿ ಜಪ ಮಾಡಬೇಕಾಗುತ್ತದೆ. ಅಷ್ಟು ಭಾರೀ ಸಂಖ್ಯೆಯಲ್ಲಿ ಮಾಡಿದಾಗ ಲೆಕ್ಕ ತಪ್ಪಿ ಹೋಗುತ್ತದೆ ಎಂಬ ಭಯ ಬೇಡ. ಪದೇ ಪದೇ ಅನುರಣನ ಮಾಡುವುದರಿಂದ ಅಂದರೆ ರಾತ್ರಿ ಮಲಗಿದಾಗಲೂ ಅದು ಅನುರಣನವಾಗುತ್ತಿದ್ದರೆ ಆ ಮೂಲಕ ಸಾಧ್ಯವಾದಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಮಾಡಿದಾಗ ಹೆಚ್ಚಿನ ಫಲವನ್ನು ನೀವು ಅಪೇಕ್ಷಿಸಬಹುದು. ಈ ಜಪದ ಸಮಯದಲ್ಲಿ ಮಾಡಬೇಕಾದ ಋಷಿ ಛಂದಸ್ಸು, ಅಂಗನ್ಯಾಸ, ಕರನ್ಯಾಸ, ಧ್ಯಾನ, ಪಂಚೋಪಚಾರ ಪೂಜೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋ ಮಾಡಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ. ಅದನ್ನು ತಾವು ಬಳಸಿಕೊಳ್ಳಬಹುದು. ತಾಯಿಯಲ್ಲಿ ಶ್ರದ್ಧೆ, ನಂಬಿಕೆ ಇದ್ದರೆ ಸ್ತ್ರೀಯರಿಗೆ ಆ ವಿಷಯ ಹೇಳಲೇಬೇಕಾಗಿಲ್ಲ. ಸಹಜವಾಗಿಯೇ ನಿಮ್ಮಲ್ಲಿರುವ ಪ್ರೀತಿಯ ಕಾರಣದಿಂದಾಗಿ ಖಂಡಿತವಾಗಿಯೂ ಒಳ್ಳೆಯ ಫಲ ಲಭಿಸುತ್ತದೆ. ಆಲ್ ದ ಬೆಸ್ಟ್. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.